ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹೇನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಬೆಳಗಿನ ಜಾವ 2:15 3 ಗಂಟೆಗೇನೋ 15 ನಿಮಿಷ ಕಡಿಮೆ ಇತ್ತು ಫ್ರೆಂಡ್ಸ್. ಆವಾಗ ಅಲ್ವಾ ಈಗ ರಂಜಾನ್ ತಿಂಗಳು ಮುಗಿಯೋವರೆಗೂ ನಮ್ಮ ರೂಟೀನ್ ಶುರುವಾಗೋದು. ಆಲ್ಮೋಸ್ಟ್ ವಿಡಿಯೋ ಶೂಟ್ ಕಡಿಮೆ ಆಗಿದೆ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಮಕ್ಕಳೆಲ್ಲ ಅಂದರೆ ಮೂವರು ರೋಜಾ ಇರೋ ಕಾರಣ ಸ್ವಲ್ಪ ಪ್ರಿಪ್ರೇಷನ್ ಬೇಗ ಮಾಡೋಬೇಕಾಗುತ್ತೆ. ಅದರಲ್ಲೂ ಚಿಕ್ಕಳು ಸ್ವಲ್ಪ ಲೇಟಾಗಿ ಊಟ ಅದೆಲ್ಲ ಅಂದರೆ ಆ ಟೈಮಲ್ಲಿ ಹೋಗಲ್ಲ, ಆದರೂ ಹಾಗೆ ಇರೋಕ್ಕಾಗಲ್ವಲ್ಲ, ಅದ್ರ ಸಲುವಾಗಿ ಸ್ವಲ್ಪ ವೀಡಿಯೋ ಶೂಟ್ ಎಲ್ಲ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ಸೈಡ್ ಫಸ್ಟೇ ರಾಯಚೂರು ಡಿಸ್ಟಿಕ್ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು. ಅದರಲ್ಲೂ ಮಕ್ಕಳು ಈ ಸಲ ನನ್ನ ಚಿಕ್ಕ ಮಗಳದು 4 ಏನೋ ಆಯಿತು ಫ್ರೆಂಡ್ಸ್. ದೊಡ್ಡವ್ರದ್ದು ಇವತ್ತಿಗೆ 9 ರೋಜಾ ಕಂಪ್ಲೀಟ್ ಆಗೋಗಿ ಬಂದವು. ಹಾಗಾಗಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ನಾನು ಸ್ವಲ್ಪ ವಿಡಿಯೋ ಫಾಸ್ಟ್ ಇಟ್ಟಿದ್ದೀನಿ. ಆ ಸೈಡ್ ರೈಸ್ ಮಾಡ್ತಾಯಿದ್ದೀನಿ, ಈ ಸೈಡು ಜೋಳದ ಹಿಟ್ಟು ರೊಟ್ಟಿ ಮಾಡಬೇಕಂತ ಅದೆಲ್ಲ ಸ್ಲ್ಯಾಪೆಲ್ಲ ತೊಳ್ಕೊತಾ ಇದ್ದೀನಿ. ನೈಟ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ ಫ್ರೆಂಡ್ಸ್. ಹಾಗಾಗಿ ಮತ್ತೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹಿಟ್ಟೆಲ್ಲ ಸಾಣಿಸ್ಬೇಕಲ್ವ, ಅದ್ರ ಸಲುವಾಗಿ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ರಂಜಾನ್ ತಿಂಗಳಲ್ಲಿ ಈ ವರ್ಷ ಮಕ್ಕಳು ಬಿಡದೇ ಇರೋ ಒಂದು ರೋಜಾ ಕೂಡ ಬಿಡ್ತಾಯಿಲ್ಲ, ಹಾಗೆ ಕಂಟಿನ್ಯೂ ಆಗಿ ಮಾಡ್ತಾಯಿದ್ದಾರೆ. ಮಾಷಾಅಲ್ಲಾ. ನೋಡೋಣ ಅವ್ರದ್ದು ಎಲ್ಲಿ ತನಕ ಅವರು ಕಂಟಿನ್ಯೂ ಮಾಡ್ತಾರೆ ಅನ್ನೋದು. ಯಾಕಂದರೆ ಎಕ್ಸಾಮ್ ಬರ್ತಾಯಿದೆ, ಅದ್ರದ್ದು ತಯಾರಿ ನಡೆಸ್ಬೇಕಲ್ವ. ನಾನು ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳೋಕ್ಕಾಗಲ್ಲ. ಅವ್ರ ಮನಸ್ಸು ಜಾಸ್ತಿ ರೋಜಾ ಇದ್ದೇ ಎಕ್ಸಾಮ್ ಬರೆಯೋದು ಅನ್ನೋದಿದೆ. ನೋಡೋಣ. ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬೆಳಗಿನ ಜಾವ ಹೆಂಗೂ ಎದ್ದಿರ್ತಾರಲ್ವ, ಅವಾಗೆ ಒಂದು ಸ್ವಲ್ಪ ಅಭ್ಯಾಸ ಕೂಡ ಮಾಡ್ತಾರೆ. ನಾನು ಇಲ್ಲಿ ಹಿಟ್ಟಿನ ಡಬ್ಬಿ ಎಲ್ಲ ತಂದೆ. ಸ್ವಲ್ಪ ಮಿಕ್ಸಿ ಕೆಲಸ ಇದೆ, ಅದ್ರ ಸಲುವಾಗಿ ಮಿಕ್ಸಿ ಕೂಡ ಅಲ್ಲೇ ಇಟ್ಟಿದ್ದೀನಿ ನಾನು. ಫಾಸ್ಟಾಗಿ ಮಾಡಬೇಕು ಫ್ರೆಂಡ್ಸ್, ಟೈಮೇ ನಿಲ್ಲೋಲ್ಲ. ಆ ಟೈಮಲ್ಲಿ ಎಷ್ಟು 3 ಗಂಟೆಗೆ ಎದ್ದರೂ ಕೂಡ ಲೇಟೇ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಬೇಗ ಎದ್ದುಬಿಡ್ತೀನಿ. ಏನೋ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಸಿಗ್ಬೋದಲ್ಲ ಅಂತ. ಮತ್ತು ಸಂಜೆ ಈವ್ನಿಂಗ್ ಎಲ್ಲ ರೆಡಿ ಮಾಡಬೇಕಂತ ಮತ್ತೆ 3 ಗಂಟೆಯಿಂದ ಸಂಜೆ 3 ಗಂಟೆಯಿಂದ ಮತ್ತೆ ಅದು ಕೆಲಸ ಎಲ್ಲ ಶುರು ಮಾಡ್ತೀನಿ. ಹಾಗಾಗಿ ಈ ರಂಜಾನ್ ತಿಂಗಳಲ್ಲಿ ಟೈಮೇ ಸಿಗ್ತಾಯಿಲ್ಲ. ಅಂಥದ್ರಲ್ಲಿ ಹೋಗಿ ಸ್ವಲ್ಪ ಶಾವಿಗೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಅದು ನೆಕ್ಸ್ಟ್ ಬ್ಲಾಗಲ್ಲಿ ಆದರೆ ಹಾಕ್ತೀನಿ. ಈ ಬ್ಲಾಗಲ್ಲಿ ಎಲ್ಲ ಅನಿಸುತ್ತೆ. ಶಾವಿಗೆ ಮಾಡಿಸ್ಕೊಂಡು ಬಂದೆ, ಯಾಕಂದರೆ ಇದು ಬೇಸಿಗೆ ಬಂತಲ್ವ, ಎಲ್ಲ ಚೆನ್ನಾಗಿ ಒಣಗುತ್ತೆ ಈ ಟೈಮಲ್ಲಿ ಅಂತ ನಾನು ಮತ್ತು ನಮ್ಮ ಮಮ್ಮಿ ಎಲ್ಲ ಹೋಗಿ ಮಾಡಿಸ್ಕೊಂಡು ಬಂದ್ವಿ. ಹಾಗೆ ಈ ಟೈಮಲ್ಲಿ ಸ್ವಲ್ಪ ಕೊಬ್ಬರಿ ಕೂಡ ಎಲ್ಲ ಇದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಎರಚ್ತಾ ಇದ್ದೀನಿ. ನೋಡಿ ಎಷ್ಟು ಫಾಸ್ಟಾಗಿ ಇಟ್ಟಿದ್ದೀನಿ ಅಂದರೆ ವಿಡಿಯೋ ಫುಲ್ ಲೆಂತಿ ಇತ್ತದು, ಅದ್ರ ಸಲುವಾಗಿ. ಈ ಟೈಮಲ್ಲಿ ಏನು ಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್. ಚಿಕನ್, ಮಟನ್ ಅಂದರೆ ಮಟನ್ ಬೇಗ ಕುದಿಯೋಲ್ಲ, ನೈಟೇ ಮಾಡಿಟ್ರೆ ಒಳ್ಳೆಯದು. ಒಂದು ಸ್ವಲ್ಪ ಆಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಊಟ ಮಾಡ್ಬೋದು. ನಾನಿಲ್ಲಿ ಚಿಕನ್ ಮಾಡ್ತಾಯಿದ್ದೆ. ನಾನು ರೆಸಿಪಿ ಶೂಟ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ಫಸ್ಟೇ ನನಗೆ ವಿಡಿಯೋ ಮಾಡ್ಕೊತ ಲಾಗ್ ಕಂಟಿನ್ಯೂ ಮಾಡೋಕ್ಕೂ ಆಗ್ತಾಯಿಲ್ಲ. ಯಾಕಂದರೆ ಮಕ್ಕಳು ನಮಗೆ ಇಷ್ಟು ಬಿಸಿಲು ಹತ್ತಾ ಇದೆ ಅಂದರೆ ಮಕ್ಕಳಿಗೆ ಇನ್ನೂ ಕ್ಲಾಸಲ್ಲಿ ಫ್ಯಾನ್ ಸ್ವಲ್ಪ ಕಡಿಮೆ ಸ್ಲೋವಲ್ಲಿ ತಿರುಗ್ತಾ ಇರುತ್ತೆ. ಅದ್ರ ಸಲುವಾಗಿ ಮಕ್ಕಳ ಬಗ್ಗೆ ಸ್ವಲ್ಪ ಕೇರ್ ಜಾಸ್ತಿ ಆಗ್ತಾಯಿದೆ. ನೋಡೋಣ, ವಿಡಿಯೋ ಕಂಟಿನ್ಯೂ ಆಗಿ ಹಾಕ್ತಾ ಇರ್ತೀನಿ ಮುಂದೆ. ಸ್ವಲ್ಪ ಈ ತಿಂಗಳು ಇಬಾದತ್ ಮಾಡೋ ತಿಂಗಳು, ವ್ಲಾಗ್ ಎಲ್ಲ ಕಡಿಮೆ ಬರುತ್ತೆ ಫ್ರೆಂಡ್ಸ್. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಈ ಡೈಲಿ ರೊಟ್ಟಿ ಬೇಕು ಫ್ರೆಂಡ್ಸ್, ಯಾಕಂದರೆ ನಾವು ಇದು ಗೋಧಿ ಐಟಮ್ ಚಪಾತಿ ತಿನ್ನೋದು ಕಡಿಮೆ, ರೈಸ್ ತಿನ್ನೋದು ಕಡಿಮೆನೇ. ಯಾಕಂದರೆ ಜೋಳದ ರೊಟ್ಟಿ ತಂಪು ಹೊಟ್ಟೆಗೆ ಅಂತ ಅಂತಾರೆ. ನಾವು ಕೂಡ ಡೈಲಿ ಬೆಳಗ್ಗೆ ಮಾಡೋ ರೊಟ್ಟಿ ಈಗ ಮಧ್ಯರಾತ್ರಿ 3 ಗಂಟೆಗೆ ಮಾಡ್ತೀವಿ. ನಮ್ಮ ಮನೆಯವರು ಜಾಸ್ತಿ ಊಟನೇ ಮಾಡೋದಿಲ್ಲ, ಯಾಕಂದರೆ ಅವರು ಹೊರಗಡೆ ಕೆಲಸಕ್ಕೆ ಹೋಗೋದ್ರಿಂದ ಅವ್ರು ರೋಜಾ ಇದ್ದಿಲ್ಲ. ಈಗ 9ನೇ ರೋಜಾ ಕಂಪ್ಲೀಟ್ ಆದರೂ ಇನ್ನೂ ಇಲ್ಲ. ನೋಡೋಣ, ಅವ್ರ ಮನಸ್ಸಿಗೆ ಬಂದರೆ ಮಧ್ಯದಲ್ಲಿ ಇರ್ತಾರೆ ಅವರು, ಜಾಸ್ತಿ ಸ್ಟಾರ್ಟಿಂಗಿಂದ ಇರೋಲ್ಲ. ಚಿಕ್ಕವಳು 4 ಏನೋ ಆದವು. ರಂಜಾನ್ ತಿಂಗಳಂದರೆ ಬರೀ ಮಾಡೋದು ತಿನ್ನೋದು ಅದು ಇದು ಅಂತ ಅಂದ್ಕೋಬೋದು. ಇಲ್ಲ ಫ್ರೆಂಡ್ಸ್, ಇಬಾದತ್ ಫುಲ್ ಮೇನ್ ಇಬಾದತ್ ಇರೋದು ಅಂದರೆ ಖುರಾನ್ ಇರ್ತಲ್ವ ಫ್ರೆಂಡ್ಸ್, ಅದು ಎಷ್ಟು ಸಾಧ್ಯನೋ ಅಷ್ಟು ಒಂದೊಂದು ಪೂರ್ತಿ ಖುರಾನ್ ಮುಗಿಸ್ಬಹುದು. 2, 3, 4 ಈ ಥರ.
ಅಲ್ಲೇ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಅದ್ರ ಸಲುವಾಗಿ ಡೈಲಿ ಆವಾಗಲೇ ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ ನೋಡಿ. ಡೈಲಿ ರೊಟ್ಟಿ ಬೇಕು. ಮಕ್ಕಳು ಬೇಡ ಅಂತಾರೆ, ನಮಗೆ ತಿನ್ನೋಲ್ಲ ಅಂತಾರೆ. ಆದರೂ ಕೂಡ ನಾನು ಸ್ವಲ್ಪ ಗದರಿಸಿ ಊಟ ಮಾಡಿಸ್ತೀನಿ. ಯಾಕಂದರೆ ಮಧ್ಯಾಹ್ನ ಟೈಮೆಲ್ಲ ಹಸಿವು ಜಾಸ್ತಿ ಆಗುತ್ತಲ್ವ, ನಾವು ಕಂಟ್ರೋಲ್ ಮಾಡ್ಕೋಬೋದು, ನಮ್ಮ ಮಕ್ಕಳು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಅದ್ರ ಸಲುವಾಗಿ ಕ್ಯಾಮ್ರಾ ಒಂದು ಕಡೆ ಇಟ್ಟಿದ್ದೀನಿ. ಟ್ರೈಪಾಡ್ ಸದ್ಯದಲ್ಲಿ ಖರಾಬಾಗಿರೋದ್ರಿಂದ ನಾನು ಹೆಂಗೋ ಒಂದು ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ. ಅದು ರೊಟ್ಟಿ ಎಂಡಿಂಗ್ ಏನೋ ಶೂಟ್ ಆಯಿತು. ಓಕೆ, ಇಲ್ಲಿಗೆ ರೊಟ್ಟಿ ಎಲ್ಲ ಕಂಪ್ಲೀಟ್ ಆಯಿತು, ರೈಸ್ ಕಂಪ್ಲೀಟ್ ಆಯಿತು, ಚಿಕನ್ ಕಂಪ್ಲೀಟ್ ಆಯಿತು. ಈಗ ಮಕ್ಕಳನ್ನ 4 ಗಂಟೆಗೆ ಎಬ್ಬಿಸ್ತೀನಿ ಫ್ರೆಂಡ್ಸ್. 4:15 ಊಟಕ್ಕೆ ಕುಂದಿರ್ತಾರೆ. ಅವ್ರು ಎದ್ದೇಳೋ ಟೈಮಲ್ಲಿ ಎಲ್ಲ ರೆಡಿ ಇರಬೇಕು. ಆ ಟೈಮಲ್ಲಿ ನಿದ್ದೆ ಫುಲ್ ಬರ್ತಾ ಇರುತ್ತೆ. 5 ನಿಮಿಷ ಕೊಡಿ ಮಮ್ಮಿ, 5 ನಿಮಿಷ ಕೊಡಿ ಮಮ್ಮಿ ಅಂತಾರೆ. ಆಯ್ತು ಸರಿ ಬಿಡಿ ಇವತ್ತಿಗೆ ಸಾಕು ಅಂತ ಹೇಳಿಬಿಟ್ರೆ ಸಡನ್ಲಿ ಎದ್ದು ನಿಂತು ಬಿಡ್ತಾರೆ. ಇಲ್ಲ ಕಂಟಿನ್ಯೂ ಮಾಡಲೇಬೇಕು ನಾವು ಅಂತ. ಹಾಗಾಗಿ ಅವ್ರು ಎದ್ದೇಳೋಕ್ಕಿಂತ ಮುಂಚೆ ಅವ್ರಿಗೆ ಬಿಸಿನೀರಾಗಲಿ, ಅವ್ರದ್ದು ಫೇವ್ರೇಟ್ ಡಿಶ್ ಆಗಲಿ, ಅವ್ರಿಗೇನು ಬೇಕೋ ಅವತ್ತು ಬೆಳಗಂಜಲ್ಲಿ ಏನು ತಿಂತೀನಂತ ಹೇಳ್ತಾರೆ. ಸಂಜೆ ತಿನ್ನಲ್ಲ ಫ್ರೆಂಡ್ಸ್. 1-2 ಫ್ರೂಟ್ ತಿಂದು ಹಾಗೆ ನೀರು ಕುಡಿದ್ಬಿಡ್ತಾರಲ್ವ, ಹಸಿವು ಆಗೋದಿಲ್ಲ ಆ ಟೈಮಲ್ಲಿ. ಬೆಳಗಿನ ಜಾವನೇ ಸ್ವಲ್ಪ ಅವ್ರ ಫೇವ್ರೇಟ್ ಎಲ್ಲ ಮಾಡಿಕೊಡ್ತಾ ಇರ್ತೀನಿ. ಈವ್ನಿಂಗು ಸ್ನ್ಯಾಕ್ಸ್ ಬೇಕು, ಫ್ರೂಟು ಸ್ನ್ಯಾಕ್ಸ್ ಈ ಥರ ಬೇಕು ಅವರಿಗೆ. ನಾವು ಮಾಡಿಕೊಟ್ರೆ ತಿಂತಾರೆ, ಅದೇ ಇದೆ ಅಂತ ಏನಿಲ್ಲ ಫ್ರೆಂಡ್ಸ್. ಆಲ್ಮೋಸ್ಟ್ ರೊಟ್ಟಿ ಕೂಡ ಡನ್ ಆಯ್ತು ನೋಡಿ. ತೋರಿಸ್ತಾ ಇದ್ದೀನಿ ನೋಡಿ. ಆ ಥರ ಇದ್ರ ಬಟ್ಟೆಯಲ್ಲಿ ಮುಚ್ಚಿಟ್ಟರೆ ಇನ್ನೂ ಬಿಸಿ ಸ್ಮೂತಾಗಿರ್ತವೆ ಅನ್ನೋದು. ಹಾಗಾಗಿ ರೊಟ್ಟಿ ಡನ್ ಆಯಿತು. ಈಗ ಸ್ವಲ್ಪ ಕಾಯಿ ತುರಿ ಬಿಸಿ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬರೀ ಇವತ್ತು ಅಡುಗೆ ಮಾಡೋದೇ ವಿಡಿಯೋ ಆಗಿತ್ತೆ ಅನ್ನೋದೇನಿಲ್ಲ ಫ್ರೆಂಡ್ಸ್. ಬೆಳಗ್ಗೆ ಯಾರೂ ಇರಲ್ಲ, ನಾನು ಒಬ್ಬಳೇ ಇರೋದ್ರಿಂದ ಖುರಾನ್ ಸ್ವಲ್ಪ ಜಾಸ್ತಿ ಓದೋಕ್ಕೆ ಟೈಮ್ ಸಿಗುತ್ತೆ ಅನ್ನೋದು ಒಂದೇ ನಂದು. ಎಷ್ಟು ಬೇಗ ಇದ್ದರೂ ಕೂಡ ಟೈಮ್ ನಂಗೆ ಪಾಸ್ ಆಗಿಬಿಡುತ್ತೆ. ಅದಕ್ಕೆ ನೈಟ್ ಇದೆಲ್ಲ ಮಾಡಬೇಕಂದ್ರೆ ನೈಟ್ ಫುಲ್ ಸುಸ್ತಾಗ್ಬಿಟ್ಟಿತ್ತು ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಹೆವಿ ನೀರು ಕುಡಿದ್ಬಿಡ್ತೀವಲ್ವ, ನಮಗೇನು ಕೆಲಸ ಮಾಡೋಕ್ಕೂ ಆಗಲ್ಲ. ಒಂದೊಂದು ಸಲ ನೋಡ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮಲಗೋಂಗಾಗಿರುತ್ತೆ. ಇಲ್ಲಿ ನೋಡಿ ಇವರಿಬ್ಬರು ಬಂದರು ಎದ್ದು. ಹಲ್ಲು ತಿಕ್ಕಿ ಮುಖ ತೊಕ್ಕೊಂಡು ಬಂದರು. ನಾನು ನೋಡಿ ಚಿಕನ್ ಸಾರು ಮತ್ತು ಬಿಸಿ ಜೋಳದ ರೊಟ್ಟಿ ಎಲ್ಲ ರೆಡಿ ಮಾಡಿದೆ. ಇಲ್ಲೇ ವಿಡಿಯೋ ಆಗಿದೆ ಫ್ರೆಂಡ್ಸ್. ಅದು ಶಾವಿಗೆ ಮಾಡಿಸ್ಕೊಂಡು ಬಂದಿದ್ದು ನಾನು ಇಲ್ಲ ಅಂದ್ಕೊಂಡಿದ್ದೆ. ಶಾವಿಗೆ ಕೂಡ ಇಲ್ಲಿ ನೋಡಿ, ಶಾವಿಗೆ ಮಿಲ್ಲಿಗೆಲ್ಲ ಹೋಗಿ ಹಾಕ್ಸ್ಕೊಂಡು ಬಂದ್ವಿ. ಬರ್ತಾಯಿದೆ ನೋಡಿ ಶಾವಿಗೆ ಯಾವ ಥರ ಬರ್ತಾಯಿದೆ, ತುಂಬ ಸ್ಮೂತ್ ಆ್ಯಂಡ್ ವೈಟ್ ಕಲರ್ ನೋಡಿ. ಟೋಟಲ್ 15 kg ಏನು ಹಾಕ್ಸ್ಕೊಂಡು ಬಂದ್ವಿ ನಾವು. 3 ಮನೆಗೆ ಆಗಬೇಕಂತ, ಅಮ್ಮನ ಮನೆಗೆ, ನಮ್ಮ ಮನೆಗೆ ಮತ್ತು ಅಕ್ಕನ ಮನೆಗೆ. ಎಲ್ಲಿದು ವಿಡಿಯೋ ಎಡಿಟ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡಿದ್ದೆ ನೋಡಿ. ಸೂಪರ್ ಅಲ್ವಾ? ಆವಾಗಿನ ಕಾಲದಲ್ಲೆಲ್ಲ ಮನೇಲಿ ಮಾಡ್ತಾಯಿದ್ರಂತೆ. ಈಗ ನಾವೆಲ್ಲ ಹೋಗಿ ಮಿಲ್ಗೆ ಹೋಗೋದು ಹಾಕ್ಸ್ಕೊಂಡು ಬರೋದು ಹಂಗಾಗಿದೆ. ಅಂದರೆ ಇದಕ್ಕಿಂತ ರುಚಿ ಅವು ಜಾಸ್ತಿ ಇರ್ತವೆ ಅಂತ ನಮ್ಮಮ್ಮ ಅದೇ ಹೇಳ್ತಾಯಿದ್ರು. ಹಾಗಾಗಿ ಈಗ ನೋಡಿ ಅದು ಸಪ್ರೇಟ್ ಮಾಡಿ ತೆಗೆದು ಮತ್ತು ನಾವೇನು ಬಾಕ್ಸು ಡಬ್ಬಿನೋ ಅಥವಾ ಚೀಲನೋ ಅದು ಒಯ್ದಿರ್ತಿಲ್ವ ಅದಕ್ಕೆಲ್ಲ ಹಾಕ್ಕೊಂಡು ಬರ್ತಾರೆ. ಹಾಗೆ ಇದೆಲ್ಲ ಮಾಡಿಸ್ಕೊಂಡು ಬಂದು
ಅದು ಒಣ ಹಾಕಿ ಎಲ್ಲ ಮಾಡೋಷ್ಟರೊಳಗೆ ಇಫ್ತಿಯಾರ್ ಟೈಮ್ ಆಯಿತು ಫ್ರೆಂಡ್ಸು. ಮಗ ಇಫ್ತಿಯಾರ್ ಬಿಡೋಕ್ಕೆ ಮಸೂತಿಗೆ ಹೋಗ್ತಾಯಿದ್ದಾನೆ. ನಾವಿಲ್ಲಿ 3 ಜನ ಕುಂತಿದ್ದೀವಿ. ನನ್ನ ಮಗಳು ಇವತ್ತು ಇಲ್ವಲ್ಲ, ಅದ್ರ ಸಲುವಾಗಿ ಅವ್ರು ಕಾಣಿಸ್ತಾ ಇಲ್ಲ. ಇವತ್ತೇನು ಸ್ನ್ಯಾಕ್ಸ್ ಮಾಡೋಕ್ಕಾಗಲಿಲ್ಲ. ಸ್ನ್ಯಾಕ್ಸ್ ಮಾಡಿದರೆ ವೀಡಿಯೋ ಎಡಿಟ್ ಆಗಿರಲಿಲ್ಲ. ವೀಡಿಯೋ ಇದ್ದರೆ ಸ್ನ್ಯಾಕ್ಸ್ ರೆಸಿಪಿ ಶೂಟ್ ಮಾಡೋರಿಲ್ಲ. ಯಾಕೆಂದರೆ ಟ್ರೈಪಾಡ್ ಇದ್ದರೆ ಒಂದು ಹೆಲ್ಪ್ ಆಗುತ್ತೆ. ನೋಡೋಣ ಹಬ್ಬ ಮುಗಿದ ಮೇಲೆ ಅಂತ. ಈ ಟೈಮಲ್ಲಿ ನಾವು ಏನು ಕೇಳ್ಕೊಳ್ತೀವಿ ನೋಡಿ ಫ್ರೆಂಡ್ಸ್, ಅದು ಖಂಡಿತವಾಗಿ ಈಡೇರುತ್ತೆ. ಯಾಕಂದರೆ ಸುಮಾರು 5:15ರಿಂದ 6:30 ಟೈಮ್ ಏನಿರುತ್ತಲ್ವ, ನಮ್ಮ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಆಗಿರುತ್ತೆ. ಮುಂದೆ ತಿನ್ನೋ ಐಟಮ್ಸ್ ಇರುತ್ತೆ, ಆದರೂ ತಿನ್ನೋಕ್ಕಾಗಲ್ಲ. ಯಾಕಂದರೆ ಅಲ್ಲಾಹನ ಹುಕುಮ್ ಆಗೋವರೆಗೂ ನಾವು ಒಂದು ಹನಿ ನೀರು ಕೂಡ ಹಾಕೋಲ್ಲ. ಸ್ಪೆಷಲಿ ಏನಂದರೆ ನನ್ನ ಮಗಳ ಸ್ಕೂಲಲ್ಲಿ, ಅಂದರೆ ದೊಡ್ಡ ಮಗಳು ಇಲ್ಲಿ ಕುಂತಿದ್ದಾಳಲ್ವ, ಅವರು ಕ್ಲಾಸಲ್ಲಿ ಈ ವಾರ ಅಂದ್ರೆ ಕಂಟಿನ್ಯೂ ಆಗಿ ಒಂದಿನ ಬಿಟ್ಟು ಒಂದಿನ ಒಬ್ರದಿಲ್ಲ ಇನ್ನೊಬ್ರದ್ದು ಬರ್ಡೇ ಬರ್ತಾಯಿದೆ. ಅವ್ರು ಅಲ್ಲಿ ಬಂದರೂ ಕೂಡ ಆ ಚಾಕ್ಲೇಟ್ ಮನೆಗೆ ತಂದು ಇಟ್ಟು ಸಂಜೆ ತಿಂತಾ ಇದ್ದಾಳೆ. ಹಾಗೆ ಇದು ಶಾವಿಗೆ ಎಲ್ಲ ಒಣಗಿತು ನೋಡಿ ಫ್ರೆಂಡ್ಸ್. ಮತ್ತು ಅದು ಶಾವಿಗೆ ಒಣ ಹಾಕಿದ್ದೆಲ್ಲ ವಿಡಿಯೋ ಮಾಡಿಲ್ಲ ಅನ್ನೋ ಟೈಮ್ ಸಿಕ್ಕಿಲ್ಲ ನನಗೆ. ಅದಕ್ಕೆ ಈ ಥರ ಎಲ್ಲ ಒಣಗಿದ ನಂತರ ಬಟ್ಟೆಯಲ್ಲಿ ತೆಳಗಡೆನೇ ಬಿಸಿಲು ಸಿಕ್ಕಾಪಟ್ಟೆ ಇದೆ ಅಲ್ವಾ, ಅದ್ರ ಸಲುವಾಗಿ ಹಾಕಿಟ್ಟಿದ್ದೀನಿ. ಈ ಥರ ನಮಗೆ ಎಷ್ಟು ಬೇಕು ನೋಡಿ ಅಷ್ಟಿಷ್ಟು ಕಟ್ಟಿಟ್ಕೊಳ್ಬೋದು. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗೋಗಿ ಬಂತು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಹೀಗೆ ನಿಮ್ಮ ಪ್ರೀತಿಯ ಸಹಕಾರ ಸಪೋರ್ಟ್ಸ್ ಸದಾ ನಮ್ಮೆಲ್ಲ ಇರಲಿ ಅಂತ ಕೇಳ್ಕೊಳ್ತೀನಿ. ಇಂತಿ ನಿಮ್ಮ ಹೀನಾ ವ್ಲಾಗ್ಸ್. ಇಲ್ಲಿ ನೋಡಿ ಟೋಟಲ್ 15 kg ಶಾವಿಗೆ ಇದೆ. ಓಕೆ, ಬಾಯ್ ಫ್ರೆಂಡ್ಸ್.